ದಿನದ ಈ ಕಾರ್ಯಕ್ರಮ ಸಾಧಕರಿಗೆ ಸನ್ಮಾನ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಗದಗ ಜಿಲ್ಲಾ ಅಧ್ಯಕ್ಷತೆಯನ್ನು ವಹಿಸಿದಂಥ ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ ಅಧ್ಯಕ್ಷರಾದ ಶರಣಬಸಪ್ಪ ಗುಡಿಮನಿಯವರೇ, ಮುಖ್ಯ ಅತಿಥಿಗಳಾಗಿ ಆಗಿದ್ದಂಥ ಶ್ರೀ ವಿವೇಕಾನಂದ ಗೌಡ ಪಾಟೀಲ್, ಅಧ್ಯಕ್ಷರು ಗದಗ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಗದಗ, ಹಾಗೂ ಈಗ ತಾನೇ ಆಗಮಿಸಿ ವಾಪಸ್ ಬರ್ತೀನಿ ಅಂತ ಹೇಳೋದಂಥ ಡಾಕ್ಟರ್ ಬಸವರಾಜ ಬಳ್ಳಾರಿ ಅವರೇ, ಹಾಗೂ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಹಿರಿಯರೇ, ಹಾಗೂ ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳೇ, ಮಾಜಿ ಅಧ್ಯಕ್ಷರುಗಳಲ್ಲಿ ಸನ್ಮಾನಿತಗೊಳ್ಳುತ್ತಿರುವ ಹಿರಿಯರೇ, ಹಾಗೂ ಮಹಿಳಾ ಘಟಕದ ಅಧ್ಯಕ್ಷಣೆಯರೇ, ಹಾಗೂ ಸರ್ವ ಪದಾಧಿಕಾರಿಗಳೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಸಾಧಕರೇ, ನಮ್ಮ ನಾಯಕ ಜನಾಂಗದ ಅಕ್ಕನವರೇ, ತಮ್ಮೆಲ್ಲರಿಗೂ ಶರಣಾರ್ಥಿ. ಆತ್ಮೀಯರೇ, ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ ತನ್ನ 51ನೇ ವರ್ಷದಲ್ಲಿ ಈ ಒಂದು 26ನೇ ವರ್ಷದ ಗದಗ ಉತ್ಸವವನ್ನು ಆಚರಿಸ್ತಾ ಇದೆ. ವಾಣಿಜ್ಯೋದ್ಯಮಗಳಿಗೆ ಬರ್ತಕ್ಕಂಥ ಸಮಸ್ಯೆಗಳನ್ನು ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳುವ ಒಂದು ನಿಟ್ಟಿನಲ್ಲಿ ಹುಟ್ಟಿದಂಥ ಸಂಸ್ಥೆ ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ. ವಾಣಿಜ್ಯೋದ್ಯಮ ಸಂಸ್ಥೆ ಬರೀ ಸಮಸ್ಯೆಗಳನ್ನಷ್ಟೇ ಬಗೆಹರಿಸ್ತಾ ಇಲ್ಲ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ವೈದ್ಯಕೀಯವಾಗಿ ಸಾಕಷ್ಟು ಕಾರ್ಯಗಳನ್ನು ಮಾಡಿಕೊಳ್ತಾ ಬರ್ತಾ ಇದೆ. ಅದೇ ರೀತಿ ಈ ದಿನ ನಾವು ನಮ್ಮ ಈ ಗದಗ ಉತ್ಸವದ 2ನೆಯ ದಿನ ಸಾಧಕರಿಗೆ ಸನ್ಮಾನ ಅನ್ನೋ ಒಂದು ನಿಟ್ಟಿನಾಗ ಈ ಸನ್ಮಾನ ಕಾರ್ಯಕ್ರಮ, ಅದೇ ರೀತಿ ನಮ್ಮೆಲ್ಲರಿಗೂ ಮಾರ್ಗದರ್ಶಕರು ಹಾಗೂ ಹಿರಿಯರು ಆದಂಥ ಎಲ್ಲ ಗೌರವಾನ್ವಿತ ಮಾಜಿ ಅಧ್ಯಕ್ಷರುಗಳಿಗೆ ಕೂಡ ನಾವು ಈ ಒಂದು ದಿವಸ ಸನ್ಮಾನವನ್ನು ಏರ್ಪಡಿಸಿದ್ದೇವೆ. ಪ್ರಾಣಿಗಳ ಸಂರಕ್ಷಣೆಗೆ ಸಾಧಕರಿಗೆ ಸನ್ಮಾನ, ಅದೇ ರೀತಿ ಸರ್ಕಾರಿ ಸೇವೆಯಲ್ಲಿ ಸಾಧನೆಗೈದಂಥ ದಕ್ಷ ಅಧಿಕಾರಿಗಳೇ, ಅವರಿಗೂ ಕೂಡ ಈ ಒಂದು ಸಮಾರಂಭದಲ್ಲಿ ಸನ್ಮಾನವನ್ನು ಏರ್ಪಡಿಸಿದ್ದೇವೆ. ಆಗಲೇ ಹೇಳಿದಂಗೆ ನಮ್ಮ ದೇಶದ 2 ಬೆನ್ನೆಲುಬು, ಒಂದು ರೈತ, ಒಂದು ಸೈನಿಕ. ಆ ನಿಟ್ಟಿನಾಗ ಸೈನಿಕರಿಗೂ ಕೂಡ ಈ ಒಂದು ಸಮಾರಂಭದಲ್ಲಿ ಸನ್ಮಾನವನ್ನು ಏರ್ಪಡಿಸಿದ್ದೀವಿ. ಪತ್ರಿಕಾ ಮಾಧ್ಯಮದಲ್ಲಿ ಸಾಧನೆಗೈದಂಥ ಸಾಧಕರಿಗೆ, ಸಮಾಜ ಸೇವಕರಿಗೆ, ಹಿರಿಯ ಶ್ರೇಷ್ಠ ನ್ಯಾಯವಾದಿಗಳಿಗೆ ಕೂಡ ನಾವು ಒಂದು ಸನ್ಮಾನವನ್ನು ಏರ್ಪಡಿಸಿದ್ದೇವೆ. ದಲಾಲಿ ಅಂಗಡಿ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಶ್ರಮಿಕರಿಗೆ, ಯಾಕಂದ್ರೆ 106 ವರ್ಷದ ಹಳೆಯ ದಲಾಲಿ ಅಂಗಡಿಗಳದಾವೆ ನಮ್ಮ ಗದಗನ್ಯಾಗ. ಅಲ್ಲಿ 50-60 ವರ್ಷಗಳಿಂದ ನಿಯತಿಲಿಂದ ಒಂದು ತಮ್ಮ ಕಾಯಕವನ್ನು ಮಾಡಿಕೊಂಡು ಬರ್ತಾ ಇದ್ದಂಥ ಸಾಕಷ್ಟು ಜನರಿದ್ದಾರೆ. ಅವ್ರನ್ನೂ ಸಹ ನಾವು ಗುರುತಿಸಿ ಈ ಒಂದು ಸಾಧನೆಯನ್ನು ಮಾಡಿದಂಥ ಪೌರ ಕಾರ್ಮಿಕರು ಅವರು ಒಬ್ಬ ನಮ್ಮ ಸಮಾಜದ ಒಂದು ಅಂಗ. ಅವರಿಗೂ ಕೂಡ ನಾವು ಗುರುತಿಸಿ ಅವರಿಗೂ ಕೂಡ ನಾವು ಸಾಧನೆಯನ್ನು ಮಾಡ್ತಾ ಇದ್ದೇವೆ. ಇದೇ ರೀತಿ ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ ಸಾಕಷ್ಟು ಸಾಮಾಜಿಕ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇದೆ. ಅದರಲ್ಲಿ ತಮ್ಮೆಲ್ಲ ಒಂದು ಪ್ರೋತ್ಸಾಹ ಅತ್ತಗೆತ್ತ. ಹೀಗಾಗಿ ಗದಗ ಜಿಲ್ಲೆಯಲ್ಲಿ ಏನೇ ಒಂದು ಸಾಧನೆ ಮಾಡಿದಂಥ ಸಾಧಕರಿಗೆ ವಾಣಿಜ್ಯೋದ್ಯಮ ಸಂಸ್ಥೆ ಗುರುತಿಸಿ ಸನ್ಮಾನ ಮಾಡೋ ನಿಟ್ಟಿನಾಗ ಅವರಿಗೆ ಇನ್ನೂ ಹೆಚ್ಚಿನ ಒಂದು ಪ್ರೋತ್ಸಾಹ ಕೊಡೋ ಒಂದು ಸಾಧನೆಯನ್ನು ಮಾಡ್ತಾ ಇದೆ. ಆತ್ಮೀಯರೇ, ಇಷ್ಟೆಲ್ಲ ಹೇಳಿ ನಾನು ಒಂದು 4 ಪ್ರಾಸ್ತಾವಿಕ ನುಡಿಯನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಉತ್ಸವವನ್ನು ನೋಡಿದರೆ ನಮ್ಮ ಮಧುಸೂದನ ಸಾಹೇಬರು ಮತ್ತು ನಮ್ಮ ಶರಣಬಸಪ್ಪ ಗುಡಿಮನಿಯವರು ಅವ್ರ ಮಕ್ಕಳ ಮದುವೆಗೂ ಇಷ್ಟು ಒತ್ತು ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ. ಒಂದು ವಾರದಿಂದ ದಣಿವಾರದೆ ಈ ಕಾರ್ಯಕ್ರಮದ ಗೌರವ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಹುಣಸಿಕಟ್ಟಿಯವರು, ರವಿ ಸಿದ್ಲಿಂಗ್ ಅವರು, ಹಳೆಯ ಬೇರು ಮತ್ತು ಹೊಸ ಬೇರು ಎಲ್ಲರೂ ಕೂಡಿ ಶಕ್ತಿಯನ್ನು ತುಂಬಿ ಈ ಕಾರ್ಯಕ್ರಮವನ್ನು ಮಾಡೋದು ನೋಡಿದರೆ ಅವರ ಮನೆಯ ಮದುವೆಗೂ ಕೂಡ ಇಷ್ಟು ಸಹಕಾರವನ್ನು, ಸಹಾಯವನ್ನು ಮಾಡಿಲ್ಲ ಅವರು. ಬಹುಶಃ ನಮ್ಮ ಶರಣಬಸಪ್ಪ ಗುಡಿಮನಿಯವರು, ಆ ಕಲಬುರಗಿಯಲ್ಲಿ ಇರೋರು ಶರಣಬಸವ ಸುಳ್ಳು ಇವತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಎಲ್ಲ ರೈತ ಸಹಾಯಕರಿಗೂ ಕೂಡ ಸತ್ಕಾರವನ್ನು ಇಟ್ಟುಕೊಂಡು, ಒಳ್ಳೆಯ ಉದ್ಯಮದಾರರಿಗೆ ಸಹಕಾರವನ್ನು ಇಟ್ಟುಕೊಂಡು, ನೌಕರಿಸ್ಥರಿಗೂ ಕೂಡ ಸಹಕಾರವನ್ನು ಇಟ್ಟುಕೊಂಡು ಸತ್ಕಾರ ಮಾಡಿ ಈ ಪುಣ್ಯದ ಕೆಲಸವನ್ನು ದಾರಿ ಎರೆದು ನೋಡಿದರೆ ಮಧುಸೂದನ ಪುಣೇಕರ್ ಅವರು ಮತ್ತು ಶರಣಬಸಪ್ಪ ಗುಡಿಮನಿಯವರು ಅಭಿನವ ಅವಳಿ ಜವಳಿಗಳು. ಆ ಜೀವ ಎರಡದವು, ಪ್ರಾಣ ಒಂದೇ ಇದೆ ನೋಡಕ್ಕೆ. ಅಷ್ಟು ಚಂದ ಈ ನಡವಳಿಕೆಯನ್ನು ನೋಡಿ, ಈ ಉತ್ಸಾಹವನ್ನು ನೋಡಿ. ಅದೇ ಜೊತೆಯಾಗಿ ನಮ್ಮ ರೋಣ ತಾಲೂಕಿನ ನಾಯಕರು, ಗದಗ ಜಿಲ್ಲೆಯ ಗಂಡು ಮೆಟ್ಟಿದ ಇವತ್ತು ಉತ್ತರ ಕರ್ನಾಟಕದ ಹುಲಿ ಮಿಥುನ್ ಪಾಟೀಲ್ ರವರು ಯುವಕರ ಜೊತೆ ಸೇರಿ ಯಾವ ತೊಂದರೆಗಳು ರೈತರಿಗೆ ಬರಬಾರ್ದು, ಯಾವ ಉದ್ಯಮದಾರಿಗೆ ತೊಂದರೆ ಬರಬಾರ್ದು ಅಂತ ತಿಳ್ಕೊಂಡು
ಜನರ ಸೇವೆಗಾಗಿ ಸದಾ ಸಿದ್ಧರಾಗಿ ಇವತ್ತು ನಾವು ರೋಣ ಗಜೇಂದ್ರಗಡ ಮುಂಡ್ರಿಗೆ ನೋಡಿದ್ವಿ. ಇವತ್ತು ಈ ರಂಗ ಸಂಚಿಕೆಯಲ್ಲಿ ಕೂಡ ಅವರು ಕೂಡ ಅವಕಾಶಕರಾಗಿ ಸನ್ಮಾನಿತರಾಗಿ ಅತಿಥಿಗಳಾಗಿ ಎಲ್ಲ ಧ್ವನಿಯನ್ನು ಕೇಳಿದಿರಿ. ಬಂಧುಗಳೇ, ನೀವೆಲ್ಲ ಕುಂತ್ಕೊಂಡು ನೋಡಿದ್ರೆ ನಮ್ದು ಏನಿಲ್ಲ ಇದು ಮಾತಾಡೋದ್ರೊಳಗೆ. ನೀವೇ ಇವತ್ತು ನಿಜವಾದ ದೈವಶಕ್ತಿ ಮಾನವರು. ಸಹನೆಯಿಂದ ಬಹಳ ಸಂತೋಷದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೀರಿ. ಮತ್ತೊಮ್ಮೆ ಅವಕಾಶ ಸಿಗಲಿ. ಇನ್ನೂ ಬಹಳವೇ ಹೇಳುದು. ನಮ್ಮ ಶರಣಬಸಪ್ಪ ಗುಡಿಮನಿಯವ್ರ ಕೈ ಏನಿದಾವಲ್ಲ, ಅವು ಛತ್ರಿ ಚಾಮತ್ರಿ ಆಗಿ ಗದಗ ಉತ್ಸವದಲ್ಲಿ ಗದಗ ವಾಣಿಜ್ಯೋದ್ಯಮ ಸಂಸ್ಥೆ ಅಧ್ಯಕ್ಷತೆಯಲ್ಲಿ ಭಾಗವಹಿಸಿ ಮೇಲೆ ಅಂತ ತಿಳ್ಕೊಂಡು ಕೈ ಎತ್ತಿ ಮಾತನ್ನ ಹೇಳ್ತಾ ಇದ್ದೀನಿ. ಯಾಕಂದ್ರೆ 1 ತಿಂಗಳದಿಂದ ಇವತ್ತು ಅವರು ಸಂಘಟನೆ ಮಾಡ್ತಾ ಇದ್ದಾರೆ. ಮೂಲೆಯಲ್ಲಿರ್ತಕ್ಕಂಥ ರೈತನ ಉಸಿರು ಮಳೆ ಹೋಗಿ ಕೊರಗ್ತಾ ಇದೆ. ಅವನು ಉಸಿರು ಹಾಕ್ತಾ ಇದ್ದಾನೆ. ಆ ಉಸಿರಿಗೆ ಶಕ್ತಿಯನ್ನ ಕೊಟ್ರು. ಸ್ವಲ್ಪ ಬೆಳೆದ್ರು ಹೆಸರಿಗೆ ಬೆಲೆ ಬರ್ತೈತೆ ಅಂದ್ರು. 13,000ದಿಂದ 10,000ದವರೆಗೆ, 10,000ದಿಂದ 7,000ದವರೆಗೆ ಇವತ್ತು ಗದಗ ಜಿಲ್ಲೆಯಲ್ಲಿ APMC ಬರ್ತಕ್ಕಂಥ ಮಾಲನ್ನು ನೋಡಿದ್ರೆ ಬಹಳ ಸಂತೋಷವೆನಿಸ್ತದೆ. ಯಾಕಂದ್ರೆ ಶರಣರು ಅಡ್ಡಾಡಿದಂಥ ನಾಡು ಗದಗ ಜಿಲ್ಲೆ. ಗಾನಯೋಗಿ ನಮ್ಮ ಪುಟ್ಟರಾಜರು ಆಶೀರ್ವಾದ, ನಮ್ಮ ಕಲ್ಲಯ್ಯಜ್ಜನ ಆಶೀರ್ವಾದ ಜೊತೆಗೆ 10,000 ಚೀಲ 15,000 ಚೀಲ ಅವಾಗ್ತಾ ಇದೆ ಇವತ್ತು ಕೃಷಿ ಉತ್ಪನ್ನ ಮಾರುಕಟ್ಟೆ ಗದಗೆ. ಎಂತ ಶಕ್ತಿ ಇರಬೇಕು. ಆ ಎಲ್ಲ ಶಕ್ತಿ ಸಹನೆ ನೀವೇನು ಕುಂತ್ಕೊಂಡು ನೋಡಕತ್ತಿರಲ್ಲ, ದೈವಶಕ್ತಿ ಮಾನವರು ನಿಮ್ಮ ಕಣ್ಣಿಗೆ ನೋಡುವಂತ ಶಕ್ತಿಯನ್ನು ಕೊಡ್ಲಿ. ನಮ್ಮ ಹಳೆ ಸಾಹಿತಿಗಳಿಗೆ ಉಸಿರನ್ನ ಕೊಡ್ಲಿ ದೇವರು. ಸಾಕಷ್ಟು ಸಹಕಾರವನ್ನು ಕೊಡ್ಲಿ ಅಂತ ತಿಳ್ಕೊಂಡು ನನ್ನ 2 ಮಾತಿಗೆ ವಿರಾಮ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಗದಗ್ ಚೇಂಬರ್ ಆಫ್ ಕಾಮರ್ಸ್ ಇಂದ ವತಿಯಿಂದ ಇಂಡಸ್ಟ್ರಿಯಲ್ ಇನಾಗ್ರೇಷನ್ ಹಾಗೂ ರೂರಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಎಕ್ಸಿಬಿಷನ್ ಕಾರ್ಯಕ್ರಮ ಉದ್ಘಾಟಿಸಿದಂಥ ಮಹಾಗುರು ಜಗದ್ಗುರು ಸ್ವಾಮಿಗಳು, ತೋಟದಾರ್ಯ ಸಿದ್ಧಸ್ವಾಮಿ ಮಹಾಸ್ವಾಮಿ ಹಾಗೂ ಇನಾಗ್ರೇಷನ್ ಮಾಡಿದಂಥ ಚೇಂಬರ್ ಆಫ್ ಕಾಮರ್ಸ್ ಹುಬ್ಬಳ್ಳಿ ಅಧ್ಯಕ್ಷರು ಆದಪ್ಪಗೌಡ ಅವರೇ, ಹಾಗೂ ಈ ಗದಗಿನ ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷರಾದಂಥ ರಾಜು ಗುಡಿಮನಿಯವರೇ, ಹಾಗೂ ವೇದಿಕೆ ಮೇಲೆ ಇದ್ದಂಥ ಎಲ್ಲ ಗಣ್ಯಮಾನ್ಯರೇ, ಹಾಗೂ ನಮ್ಮ ವೇದಿಕೆ ಮುಂದ್ಗಡೆ ಇದ್ದಂಥ ಎಲ್ಲ ಗಣ್ಯಮಾನ್ಯರೇ, ಹಾಗೂ ಈ ವಿಂಗ್ ನಮ್ಮ ಚೇಂಬರ್ ಆಫ್ ಕಾಮರ್ಸ್ ಗದಗ ವಿಂಗ್ ಇದ್ದ ಲೇಡೀಸ್, ಹಾಗೂ ನಮ್ಮ ಅಕ್ಬರ್ ಬಬರ್ಚಿ ಅವರು ಡೆವಲಪ್ಮೆಂಟ್ ಅಥಾರಿಟಿ ಚೇರ್ಮನ್ರು, ಹಸೂಟಿ ಅವರು ನಮ್ಮ ಡಿಸ್ಟ್ರಿಕ್ಟ್ ಲೆವೆಲ್ ಗ್ಯಾರಂಟಿ ಸ್ಕೀಮ್ ಅಧ್ಯಕ್ಷರು, ಹಾಗೂ ನಮ್ಮ ಜೊತೆಯಲ್ಲಿದ್ದಂಥ ಚೌಧರಿ ಮತ್ತು ಈಗ ತಾವು ಎಲ್ಲರೂ ಮಹೇಶ್ ಅವರ ಕಾರ್ಯಕ್ರಮ, ಮಹೇಶ್ ಅವರು ಭಾಷಣ ಕೇಳಿ ಭಾಳ ಆನಂದ ಪಡೆದ್ರಿ. ಭಾಳ ಒಳ್ಳೆಯ ರೀತಿಯಿಂದ ಮಾತಾಡಿದರು. ಇವತ್ತಿನ ಸಮಸ್ಯೆ ಏನಿದೆ, ಹೌ ಯಂಗ್ ಜನ್ರೇಷನ್ ಶುಡ್ ಕಮ್ ಇನ್ ಫ್ರಂಟ್, ಹೌ ದ ಓಲ್ಡ್ ಜನ್ರೇಷನ್ ಶುಡ್ ಗೋ ಬ್ಯಾಕ್ ಅಂತ. ಮತ್ತು ಗೋ ಬ್ಯಾಕ್ ಅಂದರೆ ನಾಟ್ ಗೋ ಬ್ಯಾಕ್, ದೇ ಶುಡ್ ಬಿ ಇನ್ ದಿ ಫೀಲ್ಡ್ ಟು ಸಪೋರ್ಟ್ ನ್ಯೂ ಜನ್ರೇಷನ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ನಾವು until and unless we change the circumstances, activities, business update, ಇದೆಲ್ಲ ಮಾಡಲೇಬೇಕು. ಯಾಕಂದರೆ ಈಗ nowadays AI ಬಂದಿದೆ, ಆಮೇಲೆ ಸಾಕಷ್ಟು ಬದಲಾವಣೆ ಆಗಿದೆ. ಮೊದಲಿಗೆ ಈಗ ನಾವು ಮೊದಲು ಒಂದು ಮೆಸೇಜ್ ಕಳಿಸ್ಬೇಕಾದ್ರೆ ಲೈಟ್ನಿಂಗ್ ಕಾಲ್ ಹಚ್ಚಬೇಕು, ಬುಕ್ ಮಾಡಿ ಕಾಲ್ ಕುಂತ್ರೆ 4 ದಿವಸ ಕಾಲ್ ಬರ್ತಿದ್ದಿಲ್ಲ, ಟೆಲೆಕ್ಸ್ ಕೊಡಬೇಕು, ಅದೆಲ್ಲ ಇರಲಿಲ್ಲ. ಈಗ ಸೆಕೆಂಡ್ಸ್ನಲ್ಲಿ ನಾವು ಫೋನ್ನಿಂದ ಮೆಸೇಜ್ ಕಳಿಸ್ಬೋದು, ಈ ರೀತಿ ಸರ್ಕಮ್ಸ್ಟೆನ್ಸಸ್ ಅನುಭವ ತೊಗೋಬೋದು, ಮಾಡ್ಬೋದು. ಇಟ್ ಈಸ್ ಎವ್ರಿಥಿಂಗ್ ಈಸ್ ಪಾಸಿಬಲ್ ನಾವ್ ಡೇಸ್. ಭಾಳ ಈಸಿ ಬಂದಿದೆ ಈಗ. ದ್ಯಾಟ್ ದ ನ್ಯೂ ಜನ್ರೇಷನ್ ಟೇಕ್ ಇಟ್ ವೆರಿ ಸೀರಿಯಸ್ಲಿ. ದೇ ಶುಡ್ ಬಿ ಆ್ಯಕ್ಟ್ ಆನ್ ದ್ಯಾಟ್ ಆ್ಯಂಡ್ ಹೌ ಟು ಬಿಕಮ್, ನಾವು ಸಕ್ಸಸ್ ಹೇಗಾಗಬೇಕು, ನಮ್ಮ ಹಿರಿಯರ ಮಾಡಿದ್ದ ಬಿಸ್ನೆಸ್ ನಾವು ಹೆಂಗೆ ಕಂಟಿನ್ಯೂಷನ್ ಮಾಡಬೇಕು, ಅದರಲ್ಲಿ ಅವರು ಸಾಕಷ್ಟು ಇಂಟ್ರೆಸ್ಟ್ ತೊಗೋಬೇಕು. ಈಗ ಸಾಕಷ್ಟು ನಮ್ಮ ಹಿರಿಯರು, ಇಲ್ಲಪ್ಪ ನೀ ಓದಿದ್ದು ಇಂಜಿನಿಯರಿಂಗ್ ಓದಿದ್ದು, ಸಾಫ್ಟ್ವೇರ್ ಇಂಜಿನಿಯರಿಂಗ್ ನೌಕರಿಗೆ ಹೋಗ್ಬಿಡು, ಅದು ಏನಾಗುತ್ತೆ ನೋಡೋಣ ಅಂಥೇಳಿ ಅಲ್ಲಿಗೆ ಮುಗಿಸ್ಬಿಡ್ತಾರೆ. ಆದರೆ ನಮ್ಮ ಹಿರಿಯರು ಅದು ಮಾಡಬಾರ್ದು. ಯಾಕಂದರೆ ದೇ ಶುಡ್ ಕೀಪ್ ಇನ್ ದ ಬಿಸ್ನೆಸ್, ಆಸ್ಕ್ ದೆಮ್ ಟು ಡೆವಲಪ್ ದ ಬಿಸ್ನೆಸ್ ಇನ್ ಲೇಟೆಸ್ಟ್ ಮಾಡಲ್, ಹಾಗೂ
ನಾವು ಏನು ಮಾಡ್ತಾ ಇದ್ದೀವಿ ಇವತ್ತಿನ ದಿವಸದಲ್ಲಿ ಅದು ಇವಾಗ ಭಾಳ ಸಪೋರ್ಟ್ನೂ ಬರ್ತಾ ಇದೆ ಬ್ಯಾಂಕ್ಲಿಂದ. ವಿ ಕ್ಯಾನ್ ಟೇಕ್ ದ ಫೈನಾನ್ಸ್, ವಿ ಕ್ಯಾನ್ ಹ್ಯಾವ್ ಇಟ್. ಮತ್ತು ಅದಕ್ಕೆ ಮಿಸ್ಯುಟಿಲೈಸೇಷನ್ ಆಗಬಾರ್ದು. ಅದು ಸರಿಯಾಗಿ ತೊಗೊಂಡು ಸರಿಯಾಗಿ ಯುಟಿಲೈಸ್ ಮಾಡಿ ಅದು ನಿಮ್ಮ ಹಿರಿಯರಿಗೆ ಒಂದಕ್ಕೆ ಎರಡು ಮಾಡಿ ತೋರಿಸ್ಬೇಕು. ಅದು ಒಂದು ನಿಮ್ಮ ಕ್ರಿಯೇಟ್ ಮಾಡ್ದಂಗೆ ಆಗುತ್ತೆ. ತಾವು ಅದರಲ್ಲಿ ಭಾಳ ಡೆಪ್ತ್ಲಿಂದ ನೀವು ಅದು ಬಿಸ್ನೆಸ್ ನಡೆಸ್ಕೋಬೇಕು. ಯಾಕಂದರೆ ಆಲಸಿತನ ಮಾಡಿದರೆ, ಅದು ನೆಗ್ಲೆಕ್ಟ್ ಮಾಡಿದರೆ ಯು ವಿಲ್ ಪುಟ್ ಟು ಲಾಸ್. ಯು ಶುಡ್ ಬಿ ವೆರಿ ಸೀರಿಯಸ್ ವಿತ್ ದ ಬಿಸ್ನೆಸ್. ಮತ್ತು ನಾವು ಚೇಂಬರ್ ಆಫ್ ಕಾಮರ್ಸ್ಲಿಂದ ಸಾಕಷ್ಟು ಸಪೋರ್ಟ್ಸ್, ಅಂದರೆ ಸಪೋರ್ಟ್ ಅಂತಲ್ಲ, ಇಫ್ ದೇರ್ ಈಸ್ ಎನಿ ಪ್ರಾಬ್ಲಮ್ ದೇ ವಿಲ್ ಸಾಲ್ವ್ ದ ಪ್ರಾಬ್ಲಮ್. ಮತ್ತು ನಮ್ಮ ಚೌಧರಿ ಅವರು ಕೂಡ ಹೇಳಿದರು, ದೇ ಹ್ಯಾವ್ ದ್ಯಾಟ್ MSM ಪ್ರೋಗ್ರಾಮ್ಸ್, ಅವು ಇವು ಎಲ್ಲ ಸಪೋರ್ಟ್ ಮಾಡ್ತಾರೆ ಅವರು ಅಂತೇಳಿ. ದ್ಯಾಟ್ ಅಡ್ವಾಂಟೇಜ್ ವಿ ಕ್ಯಾನ್ ಟೇಕ್ ಆ್ಯಂಡ್ ಎಂಜಾಯ್ ದ್ಯಾಟ್. ಅಷ್ಟು ಈಗ ನನಗೆ ಈ ಕಾರ್ಯಕ್ರಮಕ್ಕೆ ಕರೆಸಿ ನಮ್ಮ ಗುಡಿ ಸಾಹೇಬರು ನಮಗೆ ಒಂದು ಅವಕಾಶ ಮಾತಾಡಲಿಕ್ಕೆ ಕೊಟ್ಟಿದ್ದಕ್ಕೆ ಸಾಕಷ್ಟು ಧನ್ಯವಾದಗಳು. ನಾನು ಮಹೇಶ್ ಅವ್ರ ಹಾಗೆ ಭಾಳತ್ತನ ಮಾತಾಡಲಿಕ್ಕೆ ನನಗೆ ಆಗಲ್ಲ. ಐ ಆಮ್ ರಿಯಲಿ ಸಾರಿ. ಬಟ್ ವೆನ್ ದೇ ಹ್ಯಾವ್ ಕಾಲ್ಡ್ ಮೀ ಐ ಶುಡ್ ಟೆಲ್ ಸಮಥಿಂಗ್ ಅಂತ ಐ ಹ್ಯಾವ್ ಟೋಲ್ಡ್ ಮೈ ಒಪಿನಿಯನ್. ದ ಥಿಂಗ್ಸ್ ಆರ್ ಚೇಂಜಿಂಗ್, ಸೊ ವಿ ಆಲ್ಸೋ ಶುಡ್ ಚೇಂಜ್ ಅಂತ ನಮ್ಮ ಅಭಿಪ್ರಾಯ. ಇಷ್ಟು ಹೇಳಿ ನಾನು ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಫಾರ್ ಕಾಲಿಂಗ್ ಮೀ ಟು ದಿಸ್ ಫಂಕ್ಷನ್. ನೆಲದಲ್ಲಿ ಬಂಗಾರವಿದೆ, ಗದುಗಿನ ಗಾಳಿಯಲ್ಲಿ ವಿದ್ಯುತ್ತಿದೆ. ಗದುಗಿನ ನೆಲದಲ್ಲಿ ಬಂಗಾರವಿದೆ, ಗದುಗಿನ ಗಾಳಿಯಲ್ಲಿ ವಿದ್ಯುತ್ತಿದೆ. ಗದುಗಿನ ಚೇಂಬರ್ ಆಫ್ ಕಾಮರ್ಸ್ನಲ್ಲಿ ಒಕ್ಕಟ್ಟಿದೆ. ಗದಗು ಸಿದ್ಧಲಿಂಗೇಶ್ವರನ ತೋಂಟದ ಸಿದ್ಧಲಿಂಗೇಶ್ವರ ತಪೋಭೂಮಿ. ಗದಗು ಪಂಡಿತ ಪುಟ್ಟರಾಜ ಕವಿಗಳ ಕರ್ಮಭೂಮಿ. ಗದಗು ವೀರನಾರಾಯಣ, ತ್ರಿಕುಟೇಶ್ವರ, ಜುಮ್ಮಾ ಮಸೀದಿ ಈ ದೇಶದಲ್ಲಿ ಒಂದೇ ಟ್ರಸ್ಟ್ ಇರತಕ್ಕಂಥ ಶಾಂತಿಯ ಸಂಕೇಶ. ಇವತ್ತಿನ ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆಯ ವತಿಯಿಂದ ನಡೆಯತಕ್ಕಂಥ ಗದಗ ಉತ್ಸವದ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಪರಮ ಪೂಜ್ಯ ಮನಿ ಜಗದ್ಗುರು ತೋಂಟದ ಸಿದ್ಧಲಿಂಗೇಶ್ವರ ಮಹಾಸ್ವಾಮಿಗಳ ಅಡಿದಾವರುಗಳಲ್ಲಿ ಪಡಮುಟ್ಟು ಇವತ್ತಿನ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆಯ ಅಧ್ಯಕ್ಷರು, ನಮ್ಮ ಆತ್ಮೀಯ ಹಿರಿಯರಂಥ ಸನ್ಮಾನ್ಯ JK ಆದಪ್ಗೌಡರವರೇ, ಹಾಗೂ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆಯ ಅಧ್ಯಕ್ಷರು, ನನ್ನ ಆತ್ಮೀಯ ಸ್ನೇಹಿತರಂಥ ಶರಣಬಸಪ್ಪ ಗೂಡಿಮನಿಯವರೇ, ಈಗ ತಾನೇ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ನಮ್ಮೆಲ್ಲರಿಗೂ ಉದ್ಯೋಗದಲ್ಲಿ ಯಾವ ರೀತಿ ನಾವು ಬೆಳಿಬೇಕು ಅನ್ನೋದನ್ನು ಮಾರ್ಗದರ್ಶನ ಮಾಡಿ ಹೋದಂಥ ಸನ್ಮಾನ್ಯ ಸಂಜಯ್ ಅಲ್ಮೇಲ್ಕರ್ ಅವರೇ, ಮತ್ತು ಜೀವನದಲ್ಲಿ ನಾವು ಯಾವ ರೀತಿ ನಮ್ಮ ಜೀವನನ ನಡೆಸ್ಕೊಳ್ಬೇಕು, ಜೀವನದಲ್ಲಿ ನಾವು ಯಾವ ರೀತಿ ಬೆಳಿಬೇಕು, ಜೀವನದೊಳಗೆ ನಾವು ಯಾವ ರೀತಿ ಪರೋಪಕಾರಿಯಾಗಿ ಇರಬೇಕು ಅನ್ನೋದ್ರ ಬಗ್ಗೆ ಬಹಳಷ್ಟು ನಮಗೆ ಹಿತವಚನವನ್ನು ನೀಡತಕ್ಕಂಥ ಮಹೇಶ್ ಮುಷಾಳ್ ಅವರೇ, ಈ ಕಾರ್ಯಕ್ರಮದ ಇನ್ನೊಬ್ಬ ಅತಿಥಿಗಳಂತ ಗದಗ ಬಿಡಗೇರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಂತ ನಮ್ಮ ಹಿರಿಯರು ಮಾರ್ಗದರ್ಶಕರಂತ ಸನ್ಮಾನ್ಯ ಅಕ್ಬರ್ ಸಾಬ್ ಬಾಬರ್ಚಿ ಅವರೇ, ಹಾಗೂ ಗಣ್ಯ ಉದ್ಯಮಿಗಳಂತ ಸನ್ಮಾನ್ಯ ಸರಫರಾಜ್ ಉಮ್ಮಚಿಯವರೇ, ಈ ಒಂದು ಕಾರ್ಯಕ್ರಮದ ಏನು ಉತ್ಸವದ ಅಧ್ಯಕ್ಷತೆಯನ್ನು ವಹಿಸಿದಂಥ ನನ್ನ ಆತ್ಮೀಯ ಸ್ನೇಹಿತರಂಥ ಮಧುಸೂದನ್ ಪುಣೇಕರ್ ಅವರೇ, ಯಾವತ್ತೂ ಎಲ್ಲ ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆಯ ಪದಾಧಿಕಾರಿಗಳೇ, ಇಲ್ಲಿ ಬಂದಂಥ ಯಾವತ್ತು ಗಣ್ಯರೇ, ಮತ್ತು ಈ ಒಂದು ವಾಣಿಜ್ಯ ಉದ್ಯಮದ ಮಹಿಳಾ ಪದಾಧಿಕಾರಿಗಳೇ, ಇಲ್ಲಿ ಬಂದಂಥ ಯಾವತ್ತು ಉದ್ಯಮಿಗಳೇ, ಭಾಳಷ್ಟು ವಿಷಯಗಳನ್ನು ಈಗಾಗಲೇ ಅನೇಕ ಹಿರಿಯರು ಪ್ರಸ್ತಾಪವನ್ನು ಮಾಡಿದ್ದಾರೆ. ನಮ್ಮ ಗದಗ ಚೇಂಬರ್ ಆಫ್ ಕಾಮರ್ಸ್ ಭಾಳಷ್ಟು ವರ್ಷಗಳಿಂದ ಇಂಥ ಅಮೂಲ್ಯವಾದಂಥ ಕಾರ್ಯಕ್ರಮವನ್ನು ಮಾಡೋದ್ರ ಜೊತೆಗೆ ನಮ್ಮ ಗದಗಿನ ಮಹಾಜನತೆಗೆ ಒಂದು ಉತ್ಸವದ ರೂಪದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ಕೊತ ಬರ್ತಾ ಇರೋದು ಭಾಳ ಸಂತೋಷದ ವಿಷಯ. ಯಾಕಂದ್ರೆ ಒಂದೇ ಸೂರಿನಲ್ಲಿ ಎಲ್ಲವನ್ನೂ ಕೊಳ್ಳಬಹುದಾದಂಥ ಮಳಿಗೆಗಳನ್ನು ನಿರ್ಮಾಣವನ್ನು ಮಾಡಿ ನಮ್ಮ ಗದಗಿನ ಮಹಾಜನತೆಗೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಕ್ಕಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸೋ ಜೊತೆಗೆ, ಈಗಾಗಲೇ ನಮ್ಮ ವಾಣಿಜ್ಯೋದ್ಯಮ ಸಂಸ್ಥೆ ಅಂತಂದ್ರೆ ದಲ್ಲಾಳಿ ಅಂಗಡಿ, ಖರೀದಿ ಅಂಗಡಿ ಅಂತ ನಾವು ಭಾಳಷ್ಟು ಜನ ತಿಳ್ಕೊಂಡಿದ್ದೇವೆ. ಆದರೆ
ವಾಣಿಜ್ಯೋದ್ಯಮ ಸಂಸ್ಥೆ ಅಂತಂದ್ರೆ ಇದು ಇಂಡಸ್ಟ್ರಿಗಳನ್ನು ಒಳಗೊಂಡು ಒಂದು ದೊಡ್ಡ ಸಂಸ್ಥೆಯಾಗಿ ಹೊರಹೊಮ್ಮಿದೆ. ಇಂಥ ಅನೇಕ ವಾಣಿಜ್ಯೋದ್ಯಮ ಸಂಸ್ಥೆಗಳಲ್ಲಿ ಭಾಳಷ್ಟು ಇಂಡಸ್ಟ್ರಿಗಳನ್ನು ಬೆಳೆಸಿದ್ರೆ ಮಾತ್ರ ಯಾವುದೇ ಒಂದು ಜಿಲ್ಲೆ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ತಾವೆಲ್ಲರೂ ಹೆಚ್ಚಿನ ಒತ್ತನ್ನು ಇಂಡಸ್ಟ್ರಿಯಲ್ಗೆ ಕಡೆಗೆ ಕೊಟ್ಟರೆ ಇನ್ನೂ ಹೆಚ್ಚಿನ ರೀತಿ ನಮ್ಮ ಯುವ ಜನತೆಗೆ ಅನುಕೂಲ ಆಗುತ್ತೆ ಅನ್ನೋ ಮಾತನ್ನು ಹೇಳ್ತಾ, ಈಗಾಗಲೇ ನಮ್ಮ ಹಲವಾರು ಮಹಿಳೆಯರು ಹೇಳಿದರು, ಯುವಕರು ತಮ್ಮದೇ ಆದಂಥ ಪ್ರತಿಭೆಯನ್ನು ಪ್ರದರ್ಶನ ಮಾಡಲಿಕ್ಕೆ ಮನೆಯಲ್ಲಿ ಹಿರಿಯರ ಅವಕಾಶ ಕೊಡೋದಿಲ್ಲ ಅನ್ನೋ ಮಾತನ್ನು ಹೇಳಿದರು. ಆದರೆ ಹಿರಿಯರು ಯಾವಾಗಲೂ ನಮ್ಮ ಯುವಕರಿಗೆ ಅವರ ಇವತ್ತಿನ ದಿನಮಾನದೊಳಗೆ ಪ್ರತಿಭೆಯನ್ನು ಅವರು ತೋರಿಸಲಿಕ್ಕೆ ಅವರಿಗೆ ಫ್ರೀಯಾಗಿ ಬಿಡಬೇಕು ಅಂತ ನಾನು ಕೂಡ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಂಡು ಇಂಥ ಅತ್ಯುತ್ತಮವಾದಂಥ ಕಾರ್ಯಕ್ರಮವನ್ನು ಮಾಡಿ ಪ್ರತಿ ವರ್ಷ ಗದಗಿನೊಳಗೆ ಒಂದು 5 ದಿವಸ ಒಂದು ಹಬ್ಬನೇ ಆಚರಣೆ ಮಾಡುವಂಥ ಆ ಒಂದು ಉತ್ಸವವನ್ನು ತಾವೆಲ್ಲರೂ ಮಾಡ್ಕೊತ ಬಂದಿದ್ದೀರಿ. ಇಂಥ ಉತ್ಸವಗಳಿಗೂ ಸದಾ ಕಾಲ ನಡೀಲಿ, ನಮ್ಮ ಗದಗಿನ ಜನರಿಗೆ ಇದರಿಂದ ಭಾಳ ಅನುಕೂಲತೆ ಆಗಲಿ ಅನ್ನೋ ಮಾತನ್ನು ಹೇಳ್ತಾ, ನನಗೆ ಇಲ್ಲಿ ಕರೆದು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಸಂಘಟನೆಗೆ ವಂದಿಸಿ ನನ್ನೊಂದು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ವ್ಯಾಪಾರವನ್ನು ಉದ್ದೇಶಿತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದು ಗದಗ ಕೃಷಿ ಹಾಗೂ ಕೃಷಿೋತ್ಪನ್ನಗಳ ದೊಡ್ಡ ಮಾರುಕಟ್ಟೆಯಾಗಿದ್ದು ಈ ಉದ್ಯೋಗೀಕರಣ ದಿಕ್ಕಿನಲ್ಲಿ ಕ್ರಮೇಣವಾಗಿ ಬೆಳೆಯುತ್ತದೆ. ಈ ಜಿಲ್ಲೆಯು ಪ್ರಮುಖ ವ್ಯಾಪಾರ ಕೇಂದ್ರವಾಗಿದ್ದು ಉಗ್ರಾಣ ಅಥವಾ ಸರಕು ಸಂಗ್ರಹಣೆ ಘಟಕವನ್ನು ಉತ್ತೇಜಿಸಲು ಪ್ರಮುಖ ಕೇಂದ್ರವಾಗಿ ವೇಗದಿಂದ ಮುನ್ನಡೆಯುತ್ತಿದೆ. ಇನ್ನು ಮುಂದೆ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆ ಹಾಗೂ ರಫ್ತು ಮಾಡುವ ಕೇಂದ್ರವಾಗಿ ಮಾರ್ಪಡುವ ಎಲ್ಲ ಲಕ್ಷಣಗಳಿವೆ. ಉತ್ಪನ್ನಗಳ ಮೌಲ್ಯಾಭಿವೃದ್ಧಿ ಹಾಗೂ ರಫ್ತು ಮಾಡುವ ಕೇಂದ್ರವಾಗಿ ಮಾರ್ಪಡುವ ಎಲ್ಲ ಲಕ್ಷಣಗಳು ಇವೆ. ಈ ದಿಸೆಯಲ್ಲಿ ಈಗಾಗಲೇ ಗದಗಿನ ವ್ಯಾಪಾರಸ್ಥರು ಉದ್ಯಮರಾಗಿ ವೇಗದಿಂದ ಮಾರ್ಪಾಡಾಗುತ್ತಾ ಇದ್ದಾರೆ. ಯುವ ಪೀಳಿಗೆ ಇದರಲ್ಲಿ ವಿಶೇಷ ಆಸಕ್ತಿ ವಹಿಸಿ ಉದ್ಯೋಗಕ್ಕೆ ಒಲಿಸಿ ಹೋಗುವವರ ಮುಂದೆ ಉದ್ಯೋಗ ನೀಡುವಾಗಬೇಕು. ಗದಗ ಜಿಲ್ಲೆಯಲ್ಲಿ ಕೈಗಾರಿಕೋದ್ಯಮಿಗಳನ್ನು ಸ್ಥಾಪಿಸಲು ಸಾಕಷ್ಟು ಸಾಮರ್ಥ್ಯಗಳ ಜಿಲ್ಲೆಯಾಗಿದ್ದು ಸರ್ಕಾರವು ಅನುಕೂಲಕರ ಪರಿಸರ ನಿರ್ಮಿಸಲು ಇದು ಸಾಧ್ಯ ಮಾಡುವುದರಲ್ಲಿ ಸಂಶಯವಿಲ್ಲ. ಈಗಾಗಲೇ ಹಲವು ಶೀತಲ ಸಂಗ್ರಹಣಾ ಘಟಕಗಳು ಸ್ಥಾಪನೆಗೊಂಡಿದ್ದು ಮುಂಬರುವ ದಿನಗಳಲ್ಲಿ ಇನ್ನೂ ಹಲವಾರು ಘಟಕಗಳಿಗೆ ಅವಕಾಶವಿದ್ದು ಸರ್ಕಾರ ವಿಶೇಷ ಆರ್ಥಿಕ ವಲಯ ಸ್ಪರ್ಶದಲ್ಲಿ ಗದಗ ಜಿಲ್ಲೆ ಆರ್ಥಿಕವಾಗಿ ವೇಗದಿಂದ ಬೆಳೆಯಲು ಸಾಧ್ಯವಾಗುವುದು. ಕಾರ್ಯಕ್ರಮಕ್ಕೆ ನನ್ನನ್ನು ಮುಖ್ಯ ಅತಿಥಿಗಳಾಗಿ ಕರೆದು ಇಲ್ಲಿ ನನಗೆ ಮಾತನಾಡಲು ಅವಕಾಶ ಕೊಟ್ಟಿದ್ದಕ್ಕಾಗಿ ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ ಎಲ್ಲ ಪದಾಧಿಕಾರಿಗಳಿಗೂ ಅಧ್ಯಕ್ಷರಿಗೂ ಹಾಗೂ ಎಲ್ಲರಿಗೂ ಸಹಿತ ಹೃತ್ಪೂರ್ವಕ ವಂದನೆಗಳು. ಗದಗ ಉತ್ಸವ ಪ್ರಚಂಡ ಯಶಸ್ವಿ ಕಾಣಲೆಂದು ಹಾರೈಸಿ ತಮ್ಮೊಡನೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಅವಕಾಶ ಮಾಡಿಕೊಟ್ಟ ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ ನಾನು ಸದಾ ಚಿರಋಣಿ. ಮತ್ತೊಮ್ಮೆ ಎಲ್ಲರಿಗೂ ವಂದಿಸಿ ನನ್ನ ಅನಿಸಿಕೆಗಳನ್ನು